ಗಾಯ್ಸ್ ಅದು ಬೆಳಗ್ಗೆನೆ ಹೋಗ್ಬೇಕಂತ ಪ್ಲಾನ್. ನಂದಿನಿ ಹಾಯ್ ಮಾಡಿ ವ್ಲಾಗ್. ಹಾಯ್. ಸೊ ಇವಾಗ ವಾವ್ ಗೀ ರೈಸ್ ಅಂಡ್ ಲಿವರ್ ಸ್ಪ್ರೈಟ್ ಕೂಡ ಕುಡ್ಕೊಂಡು ಚಿಕನ್ ಮಸಾಲ. ಸೊ ಗಾಯ್ಸ್ ಇವಾಗ ಹೊರಡ್ತಿದ್ದೀವಿ. ಇವಾಗ ವಿಡಿಯೋ ಆನ್ ಮಾಡಿದ್ದೀರಾ? ಹ್ಯಾಪಿ ಬಾಯ್ ನಂದು. ಬಾಯ್. ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಬರ್ತ್ಡೇನೂ ಸೆಲೆಬ್ರೇಷನ್ ಇದೆ ಆ್ಯಂಡ್ ಗೆಟ್ ಟುಗೆದರ್ ಪಾರ್ಟಿ ಥರನೂ ಇದೆ. ಸೊ ಪೂರ್ತಿ ವ್ಲಾಗ್ ನೋಡಿ. ನನ್ನ ಜೊತೆ ನಾನು ಆ್ಯಂಡ್ ದಿಯಾ ಆ್ಯಂಡ್ ಪಾಪು, ನಮ್ಮ ಪಾಪು ನಂದಿನಿ ಅಲ್ಲಿ ರೆಡಿ ಆಗ್ತಿದ್ದಾರೆ. ನಮಸ್ಕಾರ ಸರ್. ನಂದಿನಿ ಹಾಯ್ ಮಾಡಿ ವ್ಲಾಗ್. ಹಾಯ್. ದಿಯಾ ಹಾಯ್ ಮಾಡು. ಹಾಯ್ ಮಾಡು ಪಾಪು. ಹಾಯ್ ಮಾಡು. ಸೇಮ್ ಡ್ರೆಸ್ಸು ಬಟ್ ಇವ್ರದ್ದು ಸ್ವಲ್ಪ ಯುನಿಕ್ ಆಗಿದೆ. ನಂದು ಮಾಮೂಲಿ ಆ್ಯಸ್ ಯೂಶುವಲ್. ಫುಲ್ ಔಟ್ಫಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಅವ್ರ ಮನೆ ಸ್ವಲ್ಪ ದೂರ ಇರೋದ್ರಿಂದ ಆಟೋದಲ್ಲೇ ಹೊರಡೋಣ ಅಂತ ಹೋಗ್ತಿದ್ದೀವಿ. ನಂದಿನಿ ಹಾಗೂ ಗಾಡೀಲಿ ಹೋಗೋಣ ಅಂದರು, ಬಟ್ ಮಕ್ಕಳೆಲ್ಲ ಇರೋದ್ರಿಂದ ಆಟೋದಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗೋಕ್ಕೂ ಒಂಥರ ಮಜಾ ಇರುತ್ತೆ ಅಲ್ವಾ ಗಾಯ್ಸ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಾಗೆ ಹೋಗ್ತಾ ಅವ್ರ ಬರ್ತಡೇ ಇರೋದ್ರಿಂದ ಕೇಕು ಕೂಡ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಮಧ್ಯಾಹ್ನ ಆಟೋ ಸ್ಟಾಪ್ ಮಾಡಿ ಅಲ್ಲೇ ಒಂದು ಅವ್ರ ಮನೆ ನಿಯರೇ ಒಂದು ಬೇಕ್ರಿ ಕಾಣಿಸ್ತು. ಸೊ ಅಲ್ಲೇ ಒಂದು ಸಣ್ಣದಾಗಿ ಕೇಕ್ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ಇಷ್ಟ. ಸೊ ಅದಕ್ಕೆ ಚಾಕ್ಲೇಟ್ ಫ್ಲೇವರೇ ಒಂದು ಸಣ್ಣ ಕೇಕ್ ತೊಗೊಂಡ್ವಿ. ಅದಾದಮೇಲೆ ಜೊತೆಗೆ ಸ್ಪ್ರೈಟ್ ಕೂಡ ಇರಲಿ ಅಂತ ಅದನ್ನು ಕೂಡ ತಗೊಂಡ್ವಿ. ಬಿಸಿಲಲ್ವ, ಮೊದಲೇ ಸ್ಪ್ರೈಟು ಇರಲಿ ಅಂತ ತಗೊಂಡು ಕೇಕು ಕೂಡ ಫೈನಲಾಗಿ ತಗೊಂಡು ಅವ್ರ ಮನೆ ಕಡೆ ಮತ್ತೆ ಹಾಗೇ ಹೊರಟ್ವಿ. ಲೈಟ್ ದಪ್ಪ ಆಗಿದ್ದೀರಾ ಅನ್ಸುತ್ತೆ. ಏನಿಲ್ಲ ಇಲ್ವಾ? ಆಗ ಕನಿಕಾ ಮನೆಗೆ ಬಂದ್ವಿ. ನೋಡಿ ನಮ್ಮ ಕನಿಕಾ. ಏನಮ್ಮ ನೀ ಪಿಕೋಕಾ? ಹಾಯ್ ಮಾಡು. ಅಲ್ಲಿಗೆ ಸೊ ಗಾಯ್ಸ್ ಕನಿಕಾ ಮನೆಗೂ ಕೂಡ ಬಂದ್ವಿ. ನನಗಂತೂ ಸಖತ್ ಖುಷಿ ಆಯಿತು. ಏನು ಅಂದರೆ ಇವ್ರು ಬಂದು ನನಗೆ 1 ಇಯರಿಂದ ಫ್ರೆಂಡು, ಬಟ್ ಇದುವರೆಗೂ ನನ್ನ ಮನೆಗೆ ಬಂದಿರಲಿಲ್ಲ. ಅವ್ರ ಅಮ್ಮನ ಮನೆಗೆ ಮಾತ್ರ ಹೋಗಿದ್ದೆ. ಇವ್ರ ಮನೆಗೆ ಬರೋಕ್ಕೆ ಅದೇನೋ ಕಾಲ ಕೂಡ ಬಂದಿಲ್ವೋ ಏನೋ ಅಂತ ಗೊತ್ತಿಲ್ಲ, ಬರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ಅವ್ರ ಬರ್ಡೇ ದಿನವೇ ಬರೋ ಹಂಗಾಯಿತು. ಅವರು ಕೂಡ ನಮಗೋಸ್ಕರ ಏನೇನೋ ಡಿಶಸ್ ಮಾಡಿದರು. ಗೀ ರೈಸು, ಲಿವರ್ ಗ್ರೇವಿ, ಚಿಕನ್ ಮಸಾಲೆ ಎಲ್ಲ ಸಮಥಿಂಗ್ ಏನೇನೋ ಮಾಡಿದರು. ಮಕ್ಕಳನ್ನ ಇಟ್ಕೊಂಡು ಅಷ್ಟೆಲ್ಲ ಮಾಡಿದ್ರಲ್ಲ ಅಂತ ಸಖತ್ ಖುಷಿ ಆಯಿತು. ಆಮೇಲೆ ಹೋಗಿದ ತಕ್ಷಣ ಸ್ವಲ್ಪ ಸ್ಪ್ರೈಟ್ ಕುಡ್ಕೊಂಡು ಆಮೇಲೆ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಊಟಕ್ಕೆ ಕೂತ್ವಿ. ಬಾಬು ಊಟ. ಪಾಪು ಏನು ತಿಂತೀಯ ಮಗನೇ? ಊಟ ಮಾಡ್ತೀಯನಾ? ಊಟ ಮಾಡ್ತೀರಾ? ಪ್ಲೀಸ್ ಪ್ಲೀಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸೊ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಬಿಕಾಸ್ ನಂಗೆ ಅದೇ ಡ್ರೆಸ್ಸಲ್ಲಿ ಊಟ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸಮ್ಮರ್ ಬೇರೆ ಅಲ್ವಾ, ತುಂಬ ಸೆಕೆ ಬೇರೆ. ಅದಕ್ಕೋಸ್ಕರ ನಾನು ಕೂಡ ಫ್ರೀಯಾಗಿ ಒಂದು ಡ್ರೆಸ್ ಹಾಕ್ಕೊಂಡು ತೊಗೊಂಡೋಗಿದ್ದೆ ಅಲ್ಲಿ ಹೋದಾಗ ಹಾಕ್ಕೊಳ್ಳೋಣ ಅಂತಲೇ ಒಂದು ಜೊತೆ. ಸೊ ಅದನ್ನೇ ಕೂಡ ಹಾಕ್ಕೊಂಡು ನಮ್ಮ ಕನಿಕಾ ಮೇಡಮು ಕೂಡ ಊಟ ಬಡಿಸ್ತಿದ್ರು. ಗೀ ರೈಸು, ಚಿಕನ್ ಲಿವರ್ ಗ್ರೇವಿ ಎಲ್ಲ ಮಾಡಿದರು. ಲಿವರ್ ಡ್ರೈ ಆ್ಯಕ್ಚುಲಿ, ಇದು ಲಿವರ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿತ್ತು. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. 3ಕ್ಕಿಂತ ನನಗಿದೆ ಫಸ್ಟು ತುಂಬ ಇಷ್ಟ ಆಗಿದ್ದು. ತಿಂದು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. ಲಿವರ್ ಚೆನ್ನಾಗಿದೆ ರೀ. ನಿಮಗೆ ಪ್ಲೇಟ್ ಚಿಕನ್ ಮಸಾಲ
ಭರ್ಜರಿಯಾಗಿ ಊಟನೂ ಕೂಡ ಮುಗಿಸ್ಕೊಂಡು ಇವಾಗ ಕನಿಕಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಕನಿಕಾನು ಇಲ್ಲಿ ಬೇಡ, ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲೇಸ್ ಇದೆ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಬನ್ನಿ ಅಂದರು. ಸೊ ನಾನು ಕೂಡ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆಮೇಲೆ ಕನಿಕಾ ಒಂದು ನನಗೆ ಗಾಗಲ್ಸ್ ಕೊಟ್ಟರು. ನೀವೇ ನೋಡಿ ನಂಗೆ ಚೆನ್ನಾಗಿ ಕಾಣ್ತಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ, ಅಂದರೆ ಲೈಕ್ ಕೇಕ್ ಕಟ್ ಮಾಡಿಸೋಣ ಅಂತ ಹೊರಟ್ವಿ. ಸೊ ಗಾಯ್ಸ್ ಇವಾಗ ಹೊರಡ್ತಿದ್ದೀವಿ. ಇವಾಗ ಅಂದರೆ ಕೇಕ್ ಕಟ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ಬರ್ತಿದ್ದಾರೆ. ಈ ಜಾಗ ನನಗಂತೂ ಸಖತ್ ಇಷ್ಟ ಆಯಿತು ಗಾಯ್ಸ್. ಒಳ್ಳೆ ಹಳ್ಳಿ ಫೀಲ್ ಕೊಡುತ್ತೆ ಈ ಜಾಗ. ಇನ್ನು ಮುಂದೆ ಇದೆ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ. ಸೇಮ್ ಹಳ್ಳಿಲಿ ಹೆಂಗಿರುತ್ತೆ, ಈ ಮಂಡ್ಯ ಸೈಡೆಲ್ಲ ಹೆಂಗಿರುತ್ತೆ ಸೇಮ್ ಅದೇ ಥರ ಫೀಲ್ ಕೊಡ್ತಿತ್ತು. ನನಗಂತೂ ಈ ಜಾಗಕ್ಕೆ ಬಂದು ಸಖತ್ ಖುಷಿ ಆಯಿತು. ಮತ್ತೆ ಮತ್ತೆ ಹೋಗಬೇಕು ಅನ್ನಿಸ್ತಿತ್ತು. ಅಮ್ಮ ನೋಡು ಮಗ್ನೆ, ಹಾಯ್ ಮಾಡು ಅಂಬಾಗೆ. ನನ್ನ ಮಗಳಿಗೂ ಕೂಡ ಪ್ರಾಣಿ ಪಕ್ಷಿ ಅಂಥದ್ದೆಲ್ಲ ಅಂದರೆ ಸಖತ್ ಇಷ್ಟ. ನನಗೂ ಈ ಪ್ಲೇಸ್ ಸಖತ್ ಇಷ್ಟ ಆಯಿತು. ನೋಡಿ ಸುತ್ತ ಮರಗಳಿದ್ದಾವೆ, ಏನೋ ಒಂಥರ ಸಖತ್ತಾಗಿದೆ ಈ ಪ್ಲೇಸು. ನಿಜವಾಗ್ಲೂ ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಿದ್ದೀವಿ. ಆ ಕೇಕ್ ಕಟ್ಟಿಂಗ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಕನಿಕಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಬಂದಂದಿನಿ ತಡೀರಿ ಸುದೀಕ್ಷಾ, ನೀನು ಬಾಯ್ಲಿ ಚಿನ್ನಿ, ನಾವಿಬ್ರು ನಿಂತ್ಕೊಳ್ಳೋಣ ಬನ್ನಿ. ಯಶ ಮಾಡಿ ವಿಡಿಯೋ ಮಾಡ್ತಿದ್ದಲ್ಲ. ಥ್ಯಾಂಕ್ ಯು ನಂದಿ. ಕೇಕ್ ಇಷ್ಟ ಆಯ್ತಂದ್ರೆ ವಿಡಿಯೋ ಮಾಡ್ತಿದ್ಯಾ? ಇವಾಗ ಮಕ್ಳಿಗೆ ಕೊಟ್ಬಿಡೋಣ. ಎಲ್ಲ ಕೊಟ್ಬಿಡ್ರಿ. ಸೊ ಈ ಪ್ಲೇಸಲ್ಲಿ ಕೇಕ್ ಕಟ್ ಮಾಡಿಸಿದ್ದು ನಮ್ಮ ಕನಿಕಂಗೆ ಸಖತ್ ಖುಷಿ ಆಯಿತು. ಏನು ಗೊತ್ತಾ, ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡ ದೊಡ್ಡ ಖುಷಿ ಕೊಡೋದು ಅಂತ ಹೇಳ್ತಾರಲ್ಲ ಗಾಯ್ಸ್, ಅದಂತೂ ತುಂಬ ನಿಜ. ಏನಂದರೆ ಈ ಥರ ಪ್ಲೇಸಲ್ಲೂ ಕೇಕ್ ಕಟ್ ಮಾಡೋಕ್ಕೆ ಅದಕ್ಕೂ ಕೂಡ ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ. ಅದು ನಿಜ ಅಂತ ನಾನು ನಂಬ್ತೀನಿ. ಅವರಿಗೂ ಕೂಡ ಸಖತ್ ಖುಷಿ ಆಯಿತು, ಕನಿಕಂಗೂ ಕೂಡ ಸಖತ್ ಖುಷಿ ಆಯಿತು ಇಶು ಅಂದರು. ಇಲ್ಲಿ ನೋಡಿ ಮರದ ಫುಲ್ಲು ನೆಲ್ಲಿಕಾಯಿ ಇತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿತ್ತು. ಆಮೇಲೆ ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕೂತ್ಕೊಂಡು ಮಾತಾಡಿಬಿಟ್ಟು ಟೈಮ್ ಆಗಿತ್ತಲ್ಲ, ಸರಿ ಹೊರಡೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ನಂದಿನಿಗೂ ಕೂಡ ಬಾಯ್ ಹೇಳ್ತಿದ್ದಾರೆ. ನಂದಿನಿ ಬಂದುಬಿಟ್ಟು ಇದೇ ಫಸ್ಟ್ ಟೈಮ್ ಅವ್ರಿಗೆ ಫ್ರೆಂಡ್ ಆಗಿದ್ದು, ಅವ್ರಿಗೂ ಕೂಡ ನಂದಿನಿ ಇಷ್ಟ ಆದರು. ಕನಿಕಾಗೂ ಕೂಡ ನಾವು ಮನೆಗೆ ಹೋಗ್ತಿದ್ದಿದ್ದು ಸ್ವಲ್ಪ ಬೇಜಾರಾಗ್ತಿತ್ತು, ಇನ್ನೂ ಇರಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಮೇಲೆ ನಿಂತ್ಕೊಂಡಿದ್ರು ಪಾಪ. ನನ್ನ ಮಗಳೂ ಕೂಡ ಅವ್ರಿಗೆ ಬಾಯ್ ಹೇಳ್ತಿದ್ದಾಳೆ ನೋಡಿ. ಸರಿ, ಹೇಗೋ ಈ ಒಂದು ದಿನಾನ, ಈ ಒಂದು ಖುಷಿಯಾದ ದಿನಾನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನನಗಂತೂ ಸಖತ್ ಖುಷಿ ಆಯಿತು. ಕನ್ನಿಕಂಗೂ ಕೂಡ ಇದು ಒಂದು ಮೆಮೊರೇಬಲ್ ಡೇ ಆಗಿತ್ತು ನಮಗೆಲ್ಲ. ನೀವು ಕೂಡ ನಿಮಗೆ ಈ ಥರ ಫ್ರೆಂಡ್ ಆಗಿ, ಅಂದರೆ ಇವ್ರು ನನಗೆ ಹಾಸ್ಪಿಟಲಲ್ಲಿ ಫ್ರೆಂಡ್ ಆಗಿದ್ದು, ಈ ಥರ ಸಡನ್ನಾಗಿ ಯಾರೋ ಒಬ್ಬರು ಫ್ರೆಂಡ್ ಆಗಿ ಆ ಫ್ರೆಂಡ್ಶಿಪ್ 1 ಇಯರ್ವರೆಗೂ ಬಂದು ಅವ್ರ ಬರ್ಡೇನ ನೀವು ಕೂಡ ಇದೇ ಥರ ಸೆಲೆಬ್ರೇಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.